ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದೋ, ತಾವು ಕೂಡ ಇದ್ರಿ, ತಾವು ಅದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ. ಅವತ್ತು ಭೀಕರವಾದಂತಹ ಮಳೆ ನಮ್ಮ ಯಾತ್ರೆಗೆ ದೊಡ್ಡ ಅಡಚಣೆ. ಇಡೀ ತನ್ನ ಸೈನ್ಯವನ್ನ ಕಾರ್ಯಕರ್ತರನ್ನ ಕಟ್ಟಿಕೊಂಡು ಆ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ರಾತ್ರಿಯಲ್ಲಿ ಪಟ್ಟಂತ ಶ್ರಮ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಣ್ಣ ಕೋಮು ಜೈನ್ ಸಮುದಾಯ ಏನ ಅವರ ಚಿಕ್ಕಪ್ಪ ಕೂಡ ಇದ್ರು, ಆತನ ಕೂಡ ರಾಜಕಾರಣ ಇದ್ರು, ರಂಗನಾಥ್ ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರತಿನಿಧಿಸ್ತಾ ಇದ್ರು. ಅಂತ ರಾಜಕಾರಣಿ ಬಹುಶಃ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ರಾಜಕಾರಣವನ್ನು ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಆ ಕಷ್ಟ ಕಾಲದಲ್ಲಿ ಇಡೀ ರಾತ್ರಿ ಅವನು ಪಟ್ಟಂತ ಶ್ರಮ ಅದನ್ನು ನೆನೆಸ್ಕೊಂಡು ರಾಹುಲ್ ಗಾಂಧಿ ಅವರು ನನಗೆ ಫೋನ್ ಮಾಡಿ, ಇಲ್ಲ ನಾನು ಆ ಕುಟುಂಬದ ಜೊತೆ ಮಾತಾಡಬೇಕು ಅಂತೇಳಿ ನನ್ನ ಫೋನಿಂದನೇ ಅವ್ರಿಗೆ ಕುಟುಂಬದವ್ರಿಗೆ ಮಾತಾಡಿ ಅವತ್ತು ಸಾಂತ್ವನ ಕೂಡ ಹೇಳಿದರು. ಸೊ ಅವರ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ಬಹಳ ದೊಡ್ಡದು ಅನ್ನೋದನ್ನ ಆ ಕ್ಷೇತ್ರದ ಅಪಾರ ಜನ, ಜಿಲ್ಲೆಯವರೆಲ್ಲ ಕೂಡ ಇವತ್ತು ಸ್ಮರಿಸ್ಕೊಳ್ತಾರೆ. ಏನೇ ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು, ಪ್ಲಾನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮುಜರಾಯ್. ಆಮೇಲೆ ನಾನೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರದ್ದೇನೋ ಸ್ವಲ್ಪ ಮುನ್ಸಿತ್ತು. ಆಗ ನಾನು ಹೋಗಿದ ತಕ್ಷಣ ಆ ಮುಜರಾಯ್ ತೆಗೆದುಬಿಟ್ಟು ರಾಮಲಿಂಗಾರೆಡ್ಡಿ ಕೊಟ್ಟೆ. ಒಂದು ಮಾತು ಕೂಡ ಆಡಲಿಲ್ಲ. ನಿನಗೋಸ್ಕರ ನಾನು ಪೋರ್ಟ್ಫೋಲಿಯೋನೇ ಇಲ್ಲದೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಶಿಸ್ತು ನನ್ನ ಮಿತ್ರ, ಆತ್ಮೀಯ ಮಿತ್ರ ಸುಧಾಕರ್ ಅವರಲ್ಲಿತ್ತು. ಅವರು ನೀರಾವರಿ ಅಭಿವೃದ್ಧಿಗೋಸ್ಕರ ಒಂದು ದೊಡ್ಡ ಕನಸನ್ನ ಕಂಡಿದ್ದರು. ಹುಟ್ಟಿದ ಮೇಲೆ ಸಾವು ಖಚಿತ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಅನೇಕ ಸಂದರ್ಭದಲ್ಲಿ ಇಲ್ಲಿ ನಾನು ಮಾತಾಡಿದ್ದೇನೆ. ಸೊ ಇವತ್ತು ಹುಟ್ಟಿದ ಮೇಲೆ ಸಾವು ಖಚಿತ, ಶೋಕ ಮಾಡಬೇಕಾದ್ದು ಕರ್ತವ್ಯ, ಅದೇನು ಪ್ರಯೋಜನ ಇಲ್ಲ. ಆದರೆ ಅವರ ಪ್ರಮುಖವಾದಂತಹ ಕನಸುಗಳು, ಯೋಜನೆಗಳು ಆ ಜಿಲ್ಲೆಗೆ, ನೀರಾವರಿಗೆ ತಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನೀರಾವರಿಗೆ ಏನು ಮಾಡಿದಂಥ ಶ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ನಾನು ಒಪ್ಪಲೇಬೇಕದ್ದು. ಪ್ರತಿ ಹಂತದಲ್ಲೂ ಕೂಡ ನನ್ನ ಕೊನೆಗೆ ಆ ಜಿಲ್ಲೆಯಲ್ಲಿರುವಂತಹ ಒಂದು ನೀರಾವರಿ ಯೋಜನೆಗೆ ನನ್ನ ಕೈಯಲ್ಲಿ ಹೋಗಿ ಟ್ರಯಲ್ ರನ್ ಮಾಡಿಸ್ಬೇಕು ಅಂತೇಳಿ ಅವರು, ರಘುಮೂರ್ತಿಯವರು, ನಮ್ಮ ಪಪ್ಪಿಯವರು, ನಮ್ಮ ಗೋವಿಂದಪ್ಪನವರು, ಗೋಪಾಲ್ ಕೃಷ್ಣ ಅವರೆಲ್ಲ ಕೂಡ ನಾನು ಕರ್ಕೊಂಡೋಗಿ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು. ಬಟ್ ಆ ಟ್ರಯಲ್ ರನ್ ನನ್ನ ಕೈಲಿ ಅವರು ಬದುಕಿದಾಗ ಮಾಡೋಕ್ಕಾಗಲಿಲ್ಲ. ಸೊ ಅವರ ನೆನಪಿನಲ್ಲಿ ನಾನು ಕೂಡ ಒಂದು ಏನು ಆ ಸಣ್ಣ ಒಂದು ನೀರಾವರಿ ಯೋಜನೆ ಇದೆ, ಅವರ ಹೆಸರನ್ನ ನಾಮಕರಣ ಮಾಡಬೇಕು ಅಂತೇಳಿ ನಾನು ನಿರ್ಧಾರವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದಕ್ಕೆ ಸುಧಾಕರ್ ಯಾವತ್ತೂ ಕೂಡ ಬಹಳ ದೊಡ್ಡ ಅಮರರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಿರಿಯರು ಹೇಳ್ತಾರೆ, ಕೊರಗಲೇಕೆ ಮರಗಲೇಕೆ, ಹುಟ್ಟಿ ಬದ್ದದ್ದೇಕೆ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗವೇ ಇರಲಿ, ಎಲ್ಲ ಹೊತ್ತು ಋಣ ತೆತ್ತು ಮುಂದಿನ ಪುಣ್ಯದ ಬೀಜ ಬಿತ್ತು ಅಂತೇಳಿ, ಹಂಗೆ ನನ್ನ ಆತನ ಸಾವಿನ ಯಜಮಾನ ಇವತ್ತು ಭಗವಂತ. ಈತ ಈ ಜಗತ್ತಿನಲ್ಲಿ ಅವರು ಮಾಡಿದಂಥ ಸೇವೆಯನ್ನ ಒಬ್ಬ ಮಂತ್ರಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಕುಟುಂಬ ಬಲ್ಲೆ, ಇವತ್ತು ಅವ್ರಿಗೆ ದೊಡ್ಡ ಅಪಾರವಾದಂಥ ಅಭಿಮಾನಿಗಳು, ಸ್ನೇಹ, ಅಜಾತ ಶತ್ರುವನ್ನ ರೀತಿಯಲ್ಲಿ ಬೆಳೆದಂಥ ಒಂದು ಸಣ್ಣ ಕೋಮು ಜೈನ್ ಸಮುದಾಯ ಇವತ್ತೆಲ್ಲ 1,000 ಇಲ್ಲ, ತಮಗೂ ಗೊತ್ತಿದೆ. ಆ ನನ್ನ ಸ್ನೇಹಿತ ಇವತ್ತು ಇಲ್ಲ. ಬಹುಶಃ ಅದಕ್ಕೆ ನನಗೆ ಬಹಳ ದುಃಖ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲೇಬೇಕಾಗಿದೆ.